ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ ಸ್ಟುಡಿಯೋಸ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BELನಿಂದ ಕೆಲವೊಂದಿಷ್ಟು ಗ್ರ್ಯಾಜುಯೇಟ್ ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಹುದ್ದೆಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈ ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು ಈ ಒಂದು ಇಲಾಖೆಯಿಂದ ಗ್ರ್ಯಾಜುಯೇಟ್ ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು PDF ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಹುದ್ದೆ ಇರುವುದು ವಾಕಿನ್ ಸೆಲೆಕ್ಷನ್ ಅಂತ ಇದೆ ಸ್ನೇಹಿತರೆ. ಅಂದರೆ ನೀವು ಆ ಒಂದು BELನ ಒಂದು ಕಂಪನಿಗೆ ಹೋಗಿ ನೀವು ವಾಕಿನ್ ಇಂಟರ್ವ್ಯೂ ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಥರ ಒಂದು ಎಕ್ಸಾಮ್ ಇರುವುದಿಲ್ಲ. ವಾಕಿನ್ ಸೆಲೆಕ್ಷನ್ ಫಾರ್ BCom BBA BA PG ಕ್ಯಾಂಡಿಡೇಟ್ಸ್ ಒಂದು ಅಭ್ಯರ್ಥಿಗಳಿಗೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರತ್ನ ಆ್ಯಂಡ್ ಇಂಡಿಯಾಸ್ ಪ್ರೀಮಿಯರ್ ಪ್ರೊಫೆಷನಲ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಮಲ್ಟಿ ಯೂನಿಟ್ ಮಲ್ಟಿ ಪ್ರಾಡಕ್ಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತೇಳಿ ನೀಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಬೆಂಗಳೂರಿನಿಂದ ಬೆಂಗಳೂರಿನಲ್ಲಿರ್ತಕ್ಕಂತಹ ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಿಂದ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮುಗಿಸಿದಂಥ ಅಭ್ಯರ್ಥಿಗಳಿಗೆ ಉದ್ಯೋಗಗಳನ್ನು ಬಿಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣ ಒಂದು ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ ಮತ್ತು ಟ್ರೇನಿಂಗ್ ಡೇಟ್ ಆ್ಯಂಡ್ ಟೈಮ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್ BA ಮತ್ತು BBA ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ನೋಡಬೇಕಾದ್ರೆ ಅಸಿಸ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಇದೆ. ಡೇಟ್ ಆ್ಯಂಡ್ ಟೈಮ್ ನೋಡಬೇಕಾದ್ರೆ ಆ ಒಂದು ಹಾಕಿದಂಥ ಒಂದು ಉದ್ಯೋಗದ ಒಂದು ಡೇಟ್ ಆ್ಯಂಡ್ ಟೈಮ್ ಅಂದರೆ 19/10/2021 ಅಂತ ಹೇಳಿದೆ. ವೆನ್ಯೂ ನೋಡಬೇಕಾದ್ರೆ ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ಅಂತ ನೀಡಿದ್ದಾರೆ ಸ್ನೇಹಿತರೆ. ಎರಡನೇ ಒಂದು ಪೋಸ್ಟ್ ನೋಡಬೇಕಾದ್ರೆ ಪೋಸ್ಟ್ ಗ್ರಾಜುಯೇಟ್ಸ್ ಮುಗಿಸಿದಂಥ ಅಭ್ಯರ್ಥಿಗಳು MBAನಲ್ಲಿ ಮಾರ್ಕೆಟಿಂಗ್ PG ಮತ್ತು PGಯಲ್ಲಿ ಡಿಪ್ಲೊಮಾ ಇನ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ನೀಡಿದ್ದಾರೆ. ಟ್ರೇಡ್ ಆಫ್ ಟ್ರೈನಿಂಗ್ ನೋಡಬೇಕಾದ್ರೆ ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್ ಸೇಮ್ ಸ್ನೇಹಿತರೆ. ಡೇಟ್ ಆ್ಯಂಡ್ ಟೈಮ್ ನೋಡಬೇಕಂದ್ರೆ ವಾಕಿನ್ ಇಂಟರ್ವ್ಯೂ ಇದೆ 19/10/2021 ಅಂತೇಳಿ ನೀಡಿದ್ದಾರೆ. ವೆನ್ಯೂ ಸೇಮ್ ಸ್ನೇಹಿತರೆ ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ BEL ಜಾಲಹಳ್ಳಿ ಕಾಸ್ ಅಂತೇಳಿ ಕೊಟ್ಟಿದ್ದಾರೆ. ಮೂರನೇ ಪೋಸ್ಟ್ ನೋಡಬೇಕಾದ್ರೆ ಕ್ವಾಲಿಫಿಕೇಷನ್ BCom ಟ್ರೇಡ್ ಆಫ್ ಟ್ರೈನಿಂಗ್ ಅಕೌಂಟೆಂಟ್ಸ್ ಎಕ್ಸಿಕ್ಯೂಟಿವ್. ಡೇಟ್ ಆ್ಯಂಡ್ ಟೈಮ್ ನೋಡಬೇಕಾದ್ರೆ 20/10/2021 10 ಗಂಟೆ 30 ನಿಮಿಷ ಅಂತೇಳಿ ನೀಡಿದ್ದಾರೆ. ವೆನ್ಯೂ ಸೇಮ್ ಸ್ನೇಹಿತರೆ ನಾನು ಮೊದಲಿಗೆ ಒಂದು 2 ಪೋಸ್ಟಿಗೆ ಹೇಳಿದಂಥ ಒಂದು ಅಡ್ರೆಸ್ ಇದೆ. ಇದೊಂದು ಎಲಿಜಿಬಿಲಿಟಿ ಕ್ರಿಟೀರಿಯಾ ನೋಡಬೇಕಾದ್ರೆ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಫ್ರಮ್ ಕರ್ನಾಟಕ ಸ್ಟೇಟ್ ಓನ್ಲಿ. ಕರ್ನಾಟಕ ಸ್ಟೇಟ್ನಲ್ಲಿ ಇರ್ತಕ್ಕಂಥವ್ರ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಕ್ಯಾಂಡಿಡೇಟ್ ಶುಡ್ ಪ್ರೊಸೆಸ್ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ರಿಕಾಗ್ನೈಸ್ಡ್ ಬೋರ್ಡ್ ಅಂತೇಳಿ ನೀಡಿದ್ದಾರೆ. ಅಂದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಂತಹ ಒಂದು ಅಭ್ಯರ್ಥಿಗಳು ಗ್ರ್ಯಾಜುಯೇಷನ್ ಮತ್ತು PG ಮುಗಿಸಿರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ಮಿನಿಮಮ್ ಪರ್ಸೆಂಟೇಜ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಶುಡ್ ಬಿ 50 ಆ್ಯಂಡ್ ಅಬೋವ್. ಅಂದರೆ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಕ್ವಾಲಿಫಿಕೇಷನ್ನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಒಂದು ಮಾರ್ಕ್ಸ್ ನೋಡಬೇಕಾದ್ರೆ 50% ಮತ್ತು 50%ಗಿಂತ ಮೇಲಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಬಹುದು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಂಡರ್ಗೋಯಿಂಗ್ ಆಪ್ಷನಲ್ ಟ್ರೈನಿಂಗ್ ಅಂಡರ್ ದ NAPS ಇನ್ ಎನಿ ಅದರ್ ಎಸ್ಟಾಬ್ಲಿಷ್ಮೆಂಟ್ ಆರ್ಗನೈಸೇಷನ್ ಆರ್ ನಾಟ್ ಎಲಿಜಿಬಲ್. ಇದಕ್ಕಿಂತ ಮುಂಚೆ ನೀವು NATS ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೇಡ್ ಟ್ರೈನಿಂಗ್ ಅಂತೇಳಿ ಕೊಟ್ಟಿದ್ದಾರಲ್ಲ ಸ್ನೇಹಿತರೆ. ಇದರಾಗೆ ನೀವು ಮೊದಲಿಗೆ ಯಾವುದೋ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ರೆ ಬರುವುದಿಲ್ಲ ಸ್ನೇಹಿತರೆ. ಮೊದಲೇ ಯಾರು ಫ್ರೆಷರ್ಸ್ಗೆ ಹೆಚ್ಚು ಹೊತ್ತು ನೀಡಿದ್ದಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಕ್ವೈರ್ಡ್ ಆರ್ ಪರ್ಸ್ಯೂಯಿಂಗ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆರ್ ನಾಟ್ ಎಲಿಜಿಬಲ್ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ನೋಡಬೇಕಾದ್ರೆ ಸೆಲೆಕ್ಷನ್ ಆಫ್ SL ಸೀರಿಯಲ್ ನಂಬರ್ 1 and 3 ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಎಕ್ಸಾಮಿನೇಷನ್ ಆಫ್ PUC 12 ಸ್ಟ್ಯಾಂಡರ್ಡ್ 25% ಆ್ಯಂಡ್ ಗ್ರ್ಯಾಜುಯೇಷನ್ 75% ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಒಂದು ಸೆಕೆಂಡ್ ಇಯರ್ ಮತ್ತು ಗ್ರ್ಯಾಜುಯೇಷನ್ನಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಒಂದು ಅಂಕಗಳ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ ಬೇಸಿಸ್ ಇರುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಎರಡನೇದಾಗಿ ಸೆಲೆಕ್ಷನ್ ಆಫ್ ಸೀರಿಯಲ್ ನಂಬರ್ 2 ಈಸ್ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಆನ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಎಕ್ಸಾಮಿನೇಷನ್ ಆಫ್ ಗ್ರ್ಯಾಜುಯೇಷನ್ 25% ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ಗೆ 75% ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಸ್ಟ್ಯಾಟ್ಯೂಟರಿ ರಿಸರ್ವೇಷನ್ ವಿಲ್ ಬಿ ಆ್ಯಸ್ ಪರ್ ದ ಗೌರ್ಮೆಂಟ್ ನಾರ್ಮ್. Selected candidates will be informed through email followed by publishing of list of selected candidates in BEL ವೆಬ್ಸೈಟ್. ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಬರುತ್ತಲ್ಲ, ಮೆರಿಟ್ ಲಿಸ್ಟ್ನ ಒಂದು ನಿಮ್ಮ ಮೆರಿಟ್ ಲಿಸ್ಟ್ ಆದ ತಕ್ಷಣ ನಿಮಗೆ ಒಂದು ಜಾಬ್ ನೀಡುತ್ತಾರೆ. ಆ ಜಾಬ್ನ ಒಂದು ಇನ್ಫಾರ್ಮೇಷನ್ ನಿಮ್ಮ ಒಂದು ಇಮೇಲ್ಗೆ ಬರುತ್ತದೆ ಅಂತೇಳಿ ತಿಳಿಸಿಕೊಟ್ಟಿದೆ. ಅಥವಾ BELನ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರನ್ನು ಹಾಕಿದ ತಕ್ಷಣ ಅಲ್ಲಿಯೂ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಇದರ ಒಂದು ಇನ್ಫಾರ್ಮೇಷನ್ ಟು ಕ್ಯಾಂಡಿಡೇಟ್ ನೋಡಬೇಕಾದರೆ ಮಂತ್ಲಿ ಸ್ಟಿಪೆಂಡ್ 10,500 ಇದೆ ಮಂತ್ಲಿ ಸ್ಯಾಲ್ರಿ. ಕ್ಯಾಂಟೀನ್ ಫೆಸಿಲಿಟಿ ವಿಲ್ ಬಿ ಪ್ರೊವೈಡೆಡ್ ಆ್ಯಂಡ್ ಚಾರ್ಜರಬಲ್ ಬೇಸಿಸ್ ಅಂತೇಳಿದೆ. ಈ ಒಂದು ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ SC ST OBC ಮತ್ತು PWD ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಬ್ರಿಂಗ್ ದ ಕಾಪಿ ಆಫ್ ಕಾಸ್ಟ್ ಮತ್ತು PWD ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಹುದ್ದೆಗೆ.
Candidates must be produce original marks card certificate issued by ಕಂಪ್ಲಿಮೆಂಟ್ ಅಥಾರಿಟಿ ಅಟ್ ದ ಟೈಮ್ ಆಫ್ ವೆರಿಫಿಕೇಷನ್ ನೀವು ಸೆಲೆಕ್ಟ್ ಆಗಿರ್ತಿಲ್ಲ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸ್ ಮತ್ತು ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಬೇಕಾಗಿ ತಿಳಿಸ್ಕೊಟ್ಟಿದ್ದಾರೆ. ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಪರ್ಸೂಯಿಂಗ್ ಫಾಲ್ಸ್ ಇನ್ಫಾರ್ಮೇಷನ್ ವಿಲ್ ಲೀಡ್ ಟು ದ ಡಿಸ್ಕ್ವಾಲಿಫಿಕೇಷನ್ ರಿಜೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇದರ ಮೊದಲಾಗಿ ಒಂದು ನೋಟ್ ನೋಡಬೇಕಾದ್ರೆ ಕ್ಯಾಂಡಿಡೇಟ್ಸ್ ಯಾವ್ದು ಕಂಪಲ್ಸರಿಟಿ ಬ್ರಿಂಗ್ ದ ಫಿಲ್ಡ್ ಅಪ್ಲಿಕೇಶನ್ ಇನ್ ದ ಬಿಲೋ ಗಿವನ್ ಫಾರ್ಮೆಟ್ ಅಲಾಂಗ್ ವಿತ್ ಒರಿಜಿನಲ್ ಆ್ಯಂಡ್ ಒನ್ ಸೆಟ್ ಆಫ್ ಕಾಪಿ ಆಫ್ ದ ಸರ್ಟಿಫಿಕೇಟ್ ಅಂತೇಳಿ ನೀಡಿದ್ದಾರೆ. ಅಂದರೆ ನೀವು ಸೆಲೆಕ್ಟ್ ಆದ ತಕ್ಷಣ ಸ್ನೇಹಿತರೆ ನೀವು ಒಂದು ವೆರಿಫಿಕೇಷನ್ ಹೋಗ್ತಿರಲ್ಲ, ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದು ಮೊದಲಿಗೆ ನೋಡಬೇಕಾದ್ರೆ 10th SSLC ಮಾರ್ಕ್ಸ್ ಮತ್ತು PUC ಮತ್ತು ಸೆಕೆಂಡ್ ಇಯರ್ ಮಾರ್ಕ್ಸ್ ಶೀಟ್, ಡಿಗ್ರಿ ಮತ್ತು ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಟ್, ಯಾರಾದರೂ ಡಿಗ್ರಿ ಮುಗಿಸಿದ್ರೆ ಡಿಗ್ರಿ ಸರ್ಟಿಫಿಕೇಟ್, ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದರೆ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಇದ್ದರೆ ತರಬೇಕಾಗಿ. ಅದು ಮತ್ತು ಅದಾದ ನಂತರ ಆಧಾರ್ ಕಾರ್ಡ್ ಅಂತೇಳಿ ನೀಡಿದ್ದಾರೆ. ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ವಾಕ್-ಇನ್ ಸೆಲೆಕ್ಷನ್ ಹ್ಯಾವ್ ಟು ಪ್ರೊಡ್ಯೂಸ್ ಕೋವಿಡ್-19 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಆರ್ RT-PCR ನೆಗೆಟಿವ್ ರಿಪೋರ್ಟ್ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ನೀವೊಂದು ವೆರಿಫಿಕೇಷನ್ನಲ್ಲಿ ಹೋದ ತಕ್ಷಣ ನಿಮ್ಮ ಒಂದು ಕೋವಿಡ್-19 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಬೇಕಾಗಿ ಸಹ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಅಪರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಕೇವಲ ಒಂದು ಗ್ರ್ಯಾಜುಯೇಟ್ ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅಪರ್ಚುನಿಟಿ ಆಗಿದೆ ಸ್ನೇಹಿತರೆ. ಮಿಸ್ ಮಾಡದೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿ. ಇನ್ನೊಂದು ಇದರ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಏಕೆಂದರೆ ಕೇವಲ ಒಂದು ಕರ್ನಾಟಕದಲ್ಲಿ ಇರುವಂತಹ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಪೋಸ್ಟ್ ಎಲಿಜಿಬಲ್ ಆಗುತ್ತೆ. ಅದರ್ ಸ್ಟೇಟ್ ಅಂದರೆ ಬೇರೆ ಕರ್ನಾಟಕ ಬಿಟ್ಟು ಬೇರೆ ಒಂದು ರಾಜ್ಯದ ಒಂದು ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗೋಲ್ಲ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಒಂದು ವೆಬ್ಸೈಟ್ನಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಈಗಲೇ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ಒಂದು ಉದ್ಯೋಗ ಸಂಪೂರ್ಣ ಮಾಹಿತಿ ಬೇಕಾದರೆ ಸ್ನೇಹಿತರೆ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೇನೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನನ್ನನ್ನೇ ಫಾಲೋ ಆಗಿ ಮತ್ತು ಅಲ್ಲಿ ಜಾಯಿನ್ ಆಗಿ ನನಗೆ ಮೆಸೇಜ್ ಮಾಡಬಹುದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದಲ್ಲಿ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.